ಭಕ್ತ ಕನಕದಾಸ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ 100ನೇ ಸಿನಿಮಾ. ವಜ್ರೇಶ್ವರಿ ಸಂಸ್ಥೆಯ ಹಲವು ಸಿನಿಮಾಗಳಲ್ಲಿ ಕನಕದಾಸರ ಕೀರ್ತನೆಯನ್ನು ಹಾಡಿನ ರೂಪದಲ್ಲಿ ತೋರಿಸಿರ್ತಾರೆ. ಅಲ್ಲಿ ಶೂಟಿಂಗ್ ನೋಡ್ತಿದ್ದಂತಹ ಜನಗಳಿಗೆ ಸಾಕ್ಷಾತ್ ಕನಕದಾಸರನ್ನೇ ನೋಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಮೂಡ್ತಿತ್ತಂತೆ. ಕನಕದಾಸರ ಜೀವನ ಚರಿತ್ರೆಯನ್ನು ಸಿನಿಮಾ ಮಾಡಬೇಕು, ಅದರಲ್ಲಿ ರಾಜ್ಕುಮಾರ್ ಅವರೇ ಅಭಿನಯ ಮಾಡಬೇಕು. 100ನೇ ಸಿನಿಮಾ ನಮ್ಮ ಕರ್ನಾಟಕದ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯ ಮಾಡುವಂತಹ ಸಿನಿಮಾ ಆಗಿರಬೇಕು. ಅಂತಹ ವ್ಯಕ್ತಿ ಕನಕದಾಸರು. ಪ್ರಮುಖ ನಾಯಕ ನಟರು ಕನಕದಾಸರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಅಣ್ಣವರು, ಮತ್ತೊಬ್ಬರು ವಿಷ್ಣುವರ್ಧನ್ ಹಾಗೂ ಶಂಕರ್ ನಾಗ್. ಭಕ್ತ ಕನಕದಾಸ ಇದು ಅಣ್ಣವರ ಅಭಿನಯದ 22ನೇ ಸಿನಿಮಾ. ಈ ಸಿನಿಮಾ 1960ರಲ್ಲಿ ರಿಲೀಸ್ ಆಗುತ್ತೆ. ಭಕ್ತ ಕನಕದಾಸ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ 100ನೇ ಸಿನಿಮಾ. ಚಿತ್ರರಂಗ 1934ರಲ್ಲಿ ಶುರುವಾಗುತ್ತೆ. ಆಗ ನಮ್ಮ ಕನ್ನಡ ಚಿತ್ರಗಳು ಬರ್ತಾ ಇದ್ದಿದ್ದೆ ವರ್ಷಕ್ಕೆ 1 ಅಥವಾ 2 ಸಿನಿಮಾ ಬಂದರೆ ಅದೇ ಹೆಚ್ಚು. ಇಂತಹ ಟೈಮ್ನಲ್ಲಿ 1954ರಲ್ಲಿ ಅಣ್ಣವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ಅಣ್ಣವ್ರು ಬಂದ ಮೇಲೆ ನಮ್ಮ ಕನ್ನಡ ಚಿತ್ರರಂಗದ ದಿಕ್ಕೇ ಬದಲಾಗ್ಬಿಡುತ್ತೆ. ವರ್ಷಕ್ಕೆ 1 ಅಥವಾ 2 ಸಿನಿಮಾ ಬರೋದೇ ಹೆಚ್ಚಾಗಿರೋಂಥ ಕಾಲದಲ್ಲಿ ಅಣ್ಣವರು ಚಿತ್ರರಂಗಕ್ಕೆ ಎಂಟ್ರಿ ಆದಮೇಲೆ ವರ್ಷಕ್ಕೆ ಅಣ್ಣವರ ಸಿನಿಮಾನೇ 3, 4, 5 ಸಿನಿಮಾಗಳು ರಿಲೀಸ್ ಆಗಲಿಕ್ಕೆ ಶುರುವಾಗುತ್ತೆ. ಅದು ಹೋಗ್ತಾ ಅದು 20 ಸಿನಿಮಾಗಳ ಲೆವೆಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಒಂದು ವರ್ಷ ಅಣ್ಣವರು 19 ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ. ಈ ರೀತಿ ಅಣ್ಣವರು ನಮ್ಮ ಚಿತ್ರರಂಗವನ್ನು ಪ್ರವೇಶ ಮಾಡಿ ನಮ್ಮ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಅಣ್ಣವರ 22ನೇ ಸಿನಿಮಾ ಕನಕದಾಸ. ಆ ಸಿನಿಮಾದ ನಿರ್ದೇಶಕರು ವೈ.ಆರ್. ಸ್ವಾಮಿ. ನಮ್ಮ ಕನ್ನಡ ಚಿತ್ರರಂಗದ 100ನೇ ಸಿನಿಮಾವನ್ನು ಒಂದು ಅದ್ಭುತವಾದ ಸಿನಿಮಾವನ್ನೇ ಮಾಡಬೇಕು ಅಂತ ವೈ.ಆರ್. ಸ್ವಾಮಿಯವರ ಮೈಂಡಲ್ಲಿ ಬರುತ್ತೆ. 100ನೇ ಸಿನಿಮಾ ನಮ್ಮ ಕರ್ನಾಟಕದ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯ ಮಾಡುವಂತಹ ಸಿನಿಮಾ ಆಗಿರಬೇಕು. ಅಂತಹ ವ್ಯಕ್ತಿ ಕನಕದಾಸರು ಅಂತೇಳಿ ವೈ.ಆರ್. ಸ್ವಾಮಿಯವರು ಕನಕದಾಸರ ಕಥೆಯನ್ನು ಆಯ್ಕೆ ಮಾಡ್ಕೋತಾರೆ. ಕನಕದಾಸರ ಜೀವನ ಚರಿತ್ರೆಯನ್ನು ಸಿನಿಮಾ ಮಾಡಬೇಕು, ಅದರಲ್ಲಿ ರಾಜ್ಕುಮಾರ್ ಅವರೇ ಅಭಿನಯ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಮೊದಲಿಗೆ ವೈ.ಆರ್. ಸ್ವಾಮಿಯವರು ಕನಕದಾಸ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ರಾಜ್ಕುಮಾರ್ ಬದಲು ಬೇರೆ ಯಾರನ್ನಾದರೂ ಹೀರೋ ಮಾಡ್ಕೋಬೋದಲ್ಲ, ಉದಯ್ ಕುಮಾರ್ ಅಥವಾ ಕಲ್ಯಾಣ್ ಕುಮಾರ್ ಈ ರೀತಿ ಅಂತ ಕೆಲವರು ಸಲಹೆಯನ್ನು ಕೊಡ್ತಾರಂತೆ. ಆಗ ವೈ.ಆರ್. ಸ್ವಾಮಿಯವರು ಇಲ್ಲ, ಈ ಸಿನಿಮಾಗೆ ರಾಜ್ಕುಮಾರ್ ಅವರೇ ಸೂಕ್ತ ವ್ಯಕ್ತಿ. ರಾಜ್ಕುಮಾರ್ ಅವರು ಈ ಪಾತ್ರವನ್ನು ಮಾಡಿದ್ರೆ ಅದರಲ್ಲಿ ಮತ್ತಷ್ಟು ಜನಗಳಿಗೆ ತಲುಪುತ್ತೆ ಈ ಸಿನಿಮಾ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಒಪ್ಪಿಗೆ ಕೊಡ್ತಾರೆ. ಕನ್ನಡ ಚಿತ್ರರಂಗದ 100ನೇ ಸಿನಿಮಾವಾಗಿ ಭಕ್ತ ಕನಕದಾಸ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ. ಅದರಲ್ಲಿ ಅಣ್ಣವರು ಕನಕದಾಸರಾಗಿ ಆ್ಯಕ್ಟ್ ಮಾಡ್ತಾರೆ. ಸಿನಿಮಾದ ಹೀರೋಯಿನ್ನು ಕೃಷ್ಣ ಕುಮಾರಿ. ಮತ್ತು ಆ ಸಿನಿಮಾದ ಮತ್ತೊಂದು ವಿಶೇಷತೆ ಅಂದರೆ ಅದರಲ್ಲಿ ಅಣ್ಣವರ ಮಾವನಾಗಿ ಉದಯ್ ಕುಮಾರ್ ಅವರು ಅಭಿನಯವನ್ನು ಮಾಡ್ತಾರೆ. ಅದು ಆಗ ಚರ್ಚೆ ಆದಂಥ ವಿಚಾರ ಅಂತೆ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಮತ್ತು ರಾಜ್ಕುಮಾರ್ 3 ಒಟ್ಟಿಗೆ ಚಿತ್ರರಂಗಕ್ಕೆ ಬಂದಂಥವ್ರು. ಆ ಟೈಮಲ್ಲಿ ಉದಯ್ ಕುಮಾರ್ ಕೂಡ ಹೀರೋ ಆಗಿ ಅಭಿನಯ ಮಾಡ್ತಿದ್ದಂತಹ ಕಾಲ. ಆ ಕಾಲದಲ್ಲೇ ಅಣ್ಣವರ ಮಾವನಾಗಿ ಉದಯ್ ಕುಮಾರ್ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಆಗ ತುಂಬ ಚರ್ಚೆ ಆಯ್ತಂತೆ. ಇದರಲ್ಲಿ ಉದಯ್ ಕುಮಾರ್ ಮತ್ತು ರಾಜ್ಕುಮಾರ್ ಒಟ್ಟಿಗೆ ಅಭಿನಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆಗ ಚರ್ಚೆ ಆದಂಥ ವಿಚಾರ. ಕನಕದಾಸ ಸಿನಿಮಾ ಶೂಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಅಣ್ಣವರು ಕನಕದಾಸರ ವೇಷದಲ್ಲಿ ಬರುವಾಗ ಅಲ್ಲಿ ಶೂಟಿಂಗ್ ನೋಡ್ತಿದ್ದಂತಹ ಜನಗಳಿಗೆ ಸಾಕ್ಷಾತ್ ಕನಕದಾಸರನ್ನೇ ನೋಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಮೂಡ್ತಿತ್ತಂತೆ. ಎಷ್ಟೋ ಜನ ಹೋಗಿ ಅಣ್ಣವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋತಿದ್ರಂತೆ. ನೀವು ನೋಡೋದಕ್ಕೆ ಕನಕದಾಸರ ಥರನೇ ಕಾಣ್ತಾ ಇದ್ದೀರಿ, ನಾವು ಕನಕದಾಸರನ್ನು ಪ್ರತ್ಯಕ್ಷವಾಗಿ ನೋಡಿಲ್ಲ, ನಿಮ್ಮ ಮೂಲಕ ನಾವು ಕನಕದಾಸರನ್ನು ನೋಡ್ತಾ ಇದ್ದೀವಿ ಅಂತೇಳಿ ಅಣ್ಣವರ ಪಾದ ಮುಟ್ಟಿ ಎಷ್ಟೋ ಜನ ನಮಸ್ಕಾರ ಮಾಡ್ಕೋತಾರಂತೆ. ಈ ರೀತಿ ಅಣ್ಣವರು ಪರಕಾಯ ಪ್ರವೇಶವನ್ನು ಮಾಡಿಬಿಡ್ತಾರೆ ಭಕ್ತ ಕನಕದಾಸ ಸಿನಿಮಾದಲ್ಲಿ. ಕನಕದಾಸರನ್ನು ನಾವು ಯಾರೂ ನೋಡಿಲ್ಲ, ಆದರೆ ನಮಗೆ ಕನಕದಾಸರು ಅಂದರೆ ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗೋದು ಅಣ್ಣವರ ಭಕ್ತ ಕನಕದಾಸ ಸಿನಿಮಾ. ಆ ಸಿನಿಮಾದಲ್ಲಿ ಅಣ್ಣವರ ಅದ್ಭುತವಾದ ನಟನೆ ಮತ್ತು ಅದ್ಭುತವಾದ ಹಾಡುಗಳು ಅದೆಲ್ಲವೂ ಕೂಡ ಕನಕದಾಸರ ಕೀರ್ತನೆಗಳನ್ನೇ ಹಾಡುಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಎಲ್ಲವೂ ಕೂಡ ಸೂಪರ್ ಹಿಟ್. ಆ ಟೈಮ್ನಲ್ಲಿ ಕನಕದಾಸ ಸಿನಿಮಾದ ಹಾಡುಗಳು ಕೂಡ ಸಾಕಷ್ಟು ಸುದ್ದಿ ಆಗತ್ತಂತೆ. ಎಲ್ಲವೂ ಅದ್ಭುತವಾದ ಹಾಡುಗಳು ಅಂತ ಚರ್ಚೆ ಆಗತ್ತಂತೆ. ಸಿನಿಮಾ ರಿಲೀಸ್ ಆಗುತ್ತೆ. ಭಕ್ತ ಕನಕದಾಸ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನವನ್ನು ಕಾಣುತ್ತೆ. ಬೆಂಗಳೂರು ಮತ್ತು ಮೈಸೂರಿನಲ್ಲದು 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. 100ನೇ ಸಿನಿಮಾ ಒಂದು ಅದ್ಭುತ ಸಿನಿಮಾವನ್ನು ಕೊಡಬೇಕು ಅಂತ ವೈ.ಆರ್. ಸ್ವಾಮಿ ಅವರು ಅಂದ್ಕೊಂಡಿದ್ರು. ಅದೇ ರೀತಿ ಭಕ್ತ ಕನಕದಾಸ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಸಿನಿಮಾ ಅಂತ ಅನ್ನಿಸ್ಕೊಳ್ಳುತ್ತೆ. ಕನ್ನಡ ಚಿತ್ರರಂಗದ 100ನೇ ಸಿನಿಮಾ ಅದ್ಧೂರಿ ಜಯಬೇರಿಯನ್ನು ಬಾರಿಸುತ್ತೆ ಮತ್ತು ಭಕ್ತ ಕನಕದಾಸ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. ರೀತಿ 1960ರಲ್ಲಿ ಭಕ್ತ ಕನಕದಾಸ ಸಿನಿಮಾ ಮೂಲಕ ಅಣ್ಣವರು ನಾಡಿನ ಮನೆ ಮಾತಾಗ್ಬಿಡ್ತಾರೆ. ನಾಡಿನ ಮನೆಗಳಲ್ಲಿ ಕನಕದಾಸರು ಅಂದರೆ ಅಣ್ಣವರೇ ಕನಕದಾಸರು ಅನ್ನುವಷ್ಟರ ಮಟ್ಟಿಗೆ ಅವರು ಹೆಸರನ್ನು ಮಾಡ್ಕೋತಾರೆ. ಮತ್ತು ಅಲ್ಲಿಯವರೆಗೂ ಕನಕದಾಸರ ಕೀರ್ತನೆಗಳು ಅದ್ರ ಬಗ್ಗೆ ಕೇಳಿದರು, ಆದರೆ ಯಾವ ರೀತಿ ಕೀರ್ತನೆಗಳಿದೆ ಅನ್ನೋದು ಅಷ್ಟಾಗಿ ಜನಗಳಿಗೆ ಗೊತ್ತಿರಲಿಲ್ಲ. ಯಾವಾಗ ಭಕ್ತ ಕನಕದಾಸ ಸಿನಿಮಾ ಬರುತ್ತೋ
ಆ ಸಿನಿಮಾದಲ್ಲಿದ್ದಂಥ ಹಾಡುಗಳು ಕನಕದಾಸರ ಕೀರ್ತನೆಯನ್ನು ಇಡೀ ದೇಶಕ್ಕೆ ಪರಿಚಯವಾಗುವಂತೆ ಮಾಡಿಬಿಡುತ್ತೆ ಮತ್ತು ಅಲ್ಲಿಂದ ಕನಕದಾಸರ ಬಗ್ಗೆ ಅಧ್ಯಯನಗಳು ಮತ್ತು ಅವರ ಕೀರ್ತನೆಗಳು ಹೆಚ್ಚು ಪ್ರಚಾರ ಪಡ್ಕೊಳ್ಳೋದಕ್ಕೆ ಶುರುವಾಗುತ್ತಂತೆ. ಅಣ್ಣವರು ಕನಕದಾಸ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲೇ ನಾನಿಂಥ ಒಬ್ಬ ಮಹಾನ್ ವ್ಯಕ್ತಿಯ ಪಾತ್ರವನ್ನು ಮಾಡ್ತಾ ಇದ್ದೀನಲ್ಲ, ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಕೊತಾರೆ. ಆವತ್ತಿಂದಾನೇ ಅವರಿಗೆ ಕನಕದಾಸರ ಬಗ್ಗೆ ವಿಶೇಷವಾದ ಭಕ್ತಿ, ಗೌರವ. ಆ ಗೌರವವನ್ನು ಅವರು ಬದುಕಿರೋ ತನಕನೂ ಉಳಿಸ್ಕೊಂಡಿರ್ತಾರೆ. ಅವಕಾಶ ಸಿಕ್ಕಾಗಲೆಲ್ಲ ವಜ್ರೇಶ್ವರಿ ಸಂಸ್ಥೆಯ ಹಲವು ಸಿನಿಮಾಗಳಲ್ಲಿ ಕನಕದಾಸರ ಕೀರ್ತನೆಯನ್ನು ಹಾಡಿನ ರೂಪದಲ್ಲಿ ತೋರಿಸಿರ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ ಶಿವ ಮೆಚ್ಚಿದ ಕಣ್ಣಪ್ಪ. ಆ ಸಿನಿಮಾದಲ್ಲಿ ಅಣ್ಣವರು ಶಿವನಾಗಿ ಪಾತ್ರವನ್ನು ಮಾಡಿರ್ತಾರೆ. ಅವರು ತನ್ನ ಭಕ್ತನನ್ನು ಪರೀಕ್ಷೆ ಮಾಡಲಿಕ್ಕೆ ಶಿವ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದು ಒಬ್ಬ ಸ್ವಾಮೀಜಿಯ ವೇಷದಲ್ಲಿ ತನ್ನ ಭಕ್ತನನ್ನು ಪರೀಕ್ಷೆ ಮಾಡಬೇಕು. ಅಂಥ ಒಂದು ಸಿಚುವೇಶನ್ ಬರುತ್ತೆ. ಅಲ್ಲಿ ಕನಕದಾಸರ ಒಂದು ಕೀರ್ತನೆಯನ್ನು ಬಳಸ್ಕೋತಾರೆ. ಅದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಆ ಸಾಂಗ್ ಕೂಡ ಶಿವ ಮೆಚ್ಚಿದ ಕಣ್ಣಪ್ಪದ ಹೈಲೈಟ್ ಆಗಿರುತ್ತೆ. ಅದರಲ್ಲಿ ಅಣ್ಣವರು 2 ಹಾಡನ್ನು ಹಾಡಿರ್ತಾರೆ. ಅದರಲ್ಲಿ ಈ ಹಾಡು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹಾಡಂತೂ ತುಂಬಾ ಫೇಮಸ್ ಆಗಿಬಿಡುತ್ತೆ. ಆ ರೀತಿ ಅಣ್ಣವರು ಕನಕದಾಸರ ಕೀರ್ತನೆಯನ್ನು ತಮ್ಮ ಸಂಸ್ಥೆಯ ಸಿನಿಮಾದಲ್ಲಿ ಬಳಸ್ಕೋತಾರೆ. ಅದಕ್ಕೆ ಐಡಿಯಾ ಕೊಟ್ಟವರು ಕೂಡ ಅಣ್ಣವರೇ ಅಂತ. ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾದಲ್ಲಿ ಕನಕದಾಸರ ಈ ಹಾಡನ್ನು ನಾವು ಹಾಕೊಂಬಿಡೋಣ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ತುಂಬ ಆ ಪಾತ್ರಕ್ಕೆ ಅದು ಸೂಟ್ ಆಗುತ್ತೆ, ಆ ಹಾಡನ್ನೇ ಬಳಸ್ಕೋತಾರೆ. ಅದಾದ ನಂತರ ಜೀವನ ಚೈತ್ರ ಸಿನಿಮಾದಲ್ಲೂ ಕೂಡ ಅಣ್ಣವರ ಮನೆ ದೇವರು ಕಾಗಿನೆಲೆ ಆದಿಕೇಶವ ಆ ಸಿನಿಮಾದಲ್ಲಿ ಆವಾಗ ಅಣ್ಣವರು ಅವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಅಲ್ಲೂ ಕೂಡ ಕನಕದಾಸರ ಕೀರ್ತನೆಯನ್ನು ಹಾಡ್ತಾರೆ. ಭಜಿಸಿ ಬದುಕೆಲೋ ಮನುಜ, ಈ ಕೀರ್ತನೆ ಅಲ್ಲಿ ಬರುತ್ತೆ. ಅಣ್ಣವರು ಮೊದಲಿಗೆ ಆ ಕೀರ್ತನೆ ಪೂರ್ತಿ ಆ ಸಾಂಗನ್ನು ಬಳಸ್ಕೊಂಬೋಣ ಅಂತ ಹೇಳಿರ್ತಾರಂತೆ ಜೀವನ ಚೈತ್ರ ಸಿನಿಮಾದಲ್ಲಿ. ಅಣ್ಣವರು ಅದರಲ್ಲಿ ಮಕ್ಕಳೆಲ್ಲ ನಿಂತಿರ್ತಾರೆ, ದೇವ್ರ ಮನೇಲಿ ಕೂತ್ಕೊಂಡು ಆ ಹಾಡನ್ನು ಹಾಡ್ತಾರೆ ನೋಡಿ. ಆವಾಗ ಅದು ಪೂರ್ತಿ 5 ನಿಮಿಷ ಇದೆಯಲ್ಲ, ಆ ಪೂರ್ತಿ 5 ನಿಮಿಷನ ಯೂಸ್ ಮಾಡ್ಕೊಳ್ಳೋಣ ಅಂತ ಆಗಿರತ್ತಂತೆ. ಕಡೆಗೆ ಅದೇನು ಸಿನಿಮಾ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ಒಂದು 2-3 ಲೈನ್ ಮಾತ್ರ ಅಣ್ಣವರು ಕನಕದಾಸರ ಕೀರ್ತನೆಯನ್ನು ಹಾಡ್ತಾರೆ. ಅದೇನಾದರೂ ಪೂರ್ತಿ ಆ ಕೀರ್ತನೆಯನ್ನು ಬಳಸ್ಕೊಬಿಟ್ಟಿದ್ರೆ ಅದ್ಭುತವಾಗಿರೋದು ಜೀವನ ಚೈತ್ರ ಸಿನಿಮಾದಲ್ಲಿ. ಆದರೆ ಅವಕಾಶ ಆಗೋದಿಲ್ಲ. ಕೇವಲ ಒಂದು 2-3 ಲೈನ್ ಮಾತ್ರ ಅಣ್ಣವರು ಹಾಡ್ತಾರೆ. ಅದು ಕೂಡ ಆ ಸಿನಿಮಾದಲ್ಲಿ ಭಾಳ ಚೆನ್ನಾಗಿದೆ. ನೋಡಿಬೇಕಾದ್ರೆ ಜೀವನ ಚೈತ್ರದಲ್ಲಿ ಆ ಹಾಡನ್ನು ಕೇಳ್ತಾ ಇದ್ರೆ ಏನೋ ಒಂದು ರೀತಿ ರೋಮಾಂಚನವಾಗುತ್ತೆ. ಅಷ್ಟು ಅಣ್ಣವರ ವಾಯ್ಸ್ನಲ್ಲಿ ಕನಕದಾಸರ ಕೀರ್ತನೆಯನ್ನು ಕೇಳೋದೇ ಒಂದು ರೀತಿ ಚೆಂದ. ಕೇವಲ ಆ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಕನಕದಾಸರ ಬಗ್ಗೆ ಹಲವು ಹಾಡುಗಳನ್ನು ಅಣ್ಣವರು ಹಾಡಿರ್ತಾರೆ. ಆ ಎಲ್ಲ ಕ್ಯಾಸೆಟ್ಗಳು ಕೂಡ ಭರ್ಜರಿ ಸೇಲ್ ಆಗಿರುತ್ತೆ. ಆ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿ ಕ್ಯಾಸೆಟ್ಗಳು ಭರ್ಜರಿ ಸೇಲ್ ಆಗಿದ್ದು ಉಂಟು. ಮತ್ತು ಶಿವಣ್ಣನ ಕೈಲಿ ಆ ಸಿನಿಮಾವನ್ನು ಮಾಡಿಸ್ಬೇಕು, ಭಕ್ತ ಕನಕದಾಸರ ಪಾತ್ರವನ್ನು ಅನ್ನೋ ಒಂದು ಪ್ರಯತ್ನ ಕೂಡ ದೊಡ್ಡ ಮನೆಯಲ್ಲಿ ನಡೆದಿರುತ್ತೆ. ಅಣ್ಣವರಿಗೆ ಒಂದು ಆಸೆ ಇರುತ್ತಂತೆ, ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾದಲ್ಲಿ ಮಾಡಿದ್ದೆ ಭಕ್ತ ಕನಕದಾಸ, ಕಲ್ಲರಲ್ಲಿ ಮಾಡಬೇಕಲ್ಲ ಅದನ್ನು ಅಂತೇಳ್ಬಿಟ್ಟು ಶಿವು ಕೈಲಿ ಮಾಡಿಸ್ಬೋದು ಅಂತ ಅವ್ರ ಮನೆಯಲ್ಲಿ ಒಂದು ಸರಿ ಚರ್ಚೆ ಆಗಿತ್ತಂತೆ. 2007-8 ಈ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಅದು ಸುದ್ದಿ ಕೂಡ ಆಗಿತ್ತು. ಶಿವಣ್ಣ ಭಕ್ತ ಕನಕದಾಸರ ಪಾರ್ಟನ್ನು ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಕೂಡ ಆಗಿರುತ್ತೆ. ಆದರೆ ಕುಮಾರರಾಮ ಸಿನಿಮಾ ಫ್ಲಾಪ್ ಆಗಿದ್ದಕ್ಕೆ ಕನಕದಾಸ ಸಿನಿಮಾ ಕೂಡ ಅಲ್ಲಿಗೆ ನಿಂತ್ಕೊಬಿಡುತ್ತೆ. ಅದಾದಮೇಲೂ ಕೂಡ ಕನಕದಾಸರ ಬಗ್ಗೆ ಸಿನಿಮಾವನ್ನು ಮಾಡಬೇಕು ಅಂತ ನಿರ್ದೇಶಕ ನಾಗಣ್ಣನವರು ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಉಪೇಂದ್ರ ಅವರನ್ನ ಹಾಕ್ಕೊಂಡು ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳು ಶುರುವಾಗುತ್ತೆ. ಉಪೇಂದ್ರ ಅವರು ಕನಕದಾಸರ ಪಾರ್ಟನ್ನು ಮಾಡೋದು, ನಾಗಣ್ಣನವರು ಡೈರೆಕ್ಷನ್ ಮಾಡೋದು. ಯಾಕಂದರೆ ಉಪೇಂದ್ರ ಮತ್ತು ನಾಗಣ್ಣನವರ ಕಾಂಬಿನೇಷನ್ನಲ್ಲಿ 3 ಸಿನಿಮಾಗಳು ಭರ್ಜರಿ ಸಕ್ಸಸ್ ಕಂಡಿರುತ್ತೆ. ಗೋಕರ್ಣ, ಕುಟುಂಬ, ಗೌರಮ್ಮ, ಈ ರೀತಿ. ಅದಕ್ಕೇ ಉಪೇಂದ್ರ ಮತ್ತು ನಾಗಣ್ಣನವರು ಈ ಸಿನಿಮಾವನ್ನು ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಕನಕದಾಸರ ಪಾರ್ಟನ್ನು ಉಪೇಂದ್ರ ಅವ್ರ ಕೈಲಿ ಮಾಡಿಸುವಂತಹ ಪ್ರಯತ್ನ ಆಗಿತ್ತು. ಆದರೆ ಅದು ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅದು ಪತ್ರಿಕೆಗಳ ಜಾಹೀರಾತು ಕೂಡ ಬಂದಿರುತ್ತೆ, ನಾಗಣ್ಣ ಡೈರೆಕ್ಟ್ರು ಮತ್ತು ಉಪೇಂದ್ರ ಅವರು ಕನಕದಾಸರ ಪಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಅದು ಬಿಟ್ಟರೆ ಶಂಕರ್ ನಾಗ್ ಅವರು ಒಂದು ಶಾರ್ಟ್ ಮೂವಿನಲ್ಲಿ ಮಾಡಿರ್ತಾರೆ ಕನಕದಾಸರ ಪಾತ್ರವನ್ನು. ಅದು ಇವತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಟ್ರೆಂಡ್ ಆಗಿದೆ. ಅದು ಬಿಟ್ಟರೆ ವಿಷ್ಣುವರ್ಧನ್ ಅವರು ಕೂಡ ಒಂದು ಸರಿ ಕನಕದಾಸರ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆ ಫೋಟೋಗಳು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಟ್ರೆಂಡ್ ಆಗ್ತಾ ಇದೆ. ಈ ರೀತಿ ನಮ್ಮ ಕನ್ನಡ ಚಿತ್ರರಂಗದ 3 ಪ್ರಮುಖ ನಾಯಕ ನಟರು ಕನಕದಾಸರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಅಣ್ಣವರು, ಮತ್ತೊಬ್ಬರು ವಿಷ್ಣುವರ್ಧನ್ ಹಾಗೂ ಶಂಕರ್ ನಾಗ್. ಇನ್ನು ಅದು ಬಿಟ್ಟರೆ ಮಲೆಯ ಮಾರುತ ಸಿನಿಮಾದಲ್ಲೂ ಕೂಡ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಈ ಸಾಂಗನ್ನು ಡಿಫ್ರೆಂಟ್ ಮ್ಯೂಸಿಕ್ನಲ್ಲಿ ಆ ಸಿನಿಮಾದಲ್ಲಿ ಆ ಸಾಂಗನ್ನು ಬಳಸ್ಕೊಂಡಿರ್ತಾರೆ. ಅದು ಆವಾಗ ತುಂಬ ಚರ್ಚೆ ಆಗಿತ್ತಂತೆ ಮಲೆಯ ಮಾರುತ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ. ಈ ರೀತಿ ಭಕ್ತ ಕನಕದಾಸ ಸಿನಿಮಾ 1960ರಲ್ಲಿ ಕನ್ನಡ ಚಿತ್ರರಂಗದ 100ನೇ ಸಿನಿಮಾವಾಗಿ ಅದ್ದೂರಿ ಜಯಬೇರಿಯನ್ನು ಬಾರಿಸುವ ಮೂಲಕ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ ಮತ್ತು ಅಣ್ಣವರಿಗೆ ಮತ್ತಷ್ಟು ಹೆಸರನ್ನು ತಂದುಕೊಡುತ್ತೆ.